ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಪ್ರಕರಣವನ್ನು ಕೆದಕ್ತಾ ಹೋದಾಗ ಅಲ್ಲಿ ದಿನದಿಂದ ದಿನಕ್ಕೆ ಮತ್ತೊಂದು ಟ್ವಿಸ್ಟ್ ಮತ್ತು ಟರ್ನ್ಗಳು ಸಿಗ್ತಾನೆ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ಧರ್ಮಸ್ಥಳಕ್ಕೆ ಸಾವಿರಾರು ಜನ ಹೋಗ್ತಾರೆ, ಲಕ್ಷಾಂತರ ಭಕ್ತಾದಿಗಳು ಹೋಗ್ತಾರೆ. ಅಲ್ಲಿ ಕೆಲವೊಬ್ಬರು ಅಸಹಜ ಸಾವಾಗುತ್ತೆ, ಕೆಲವೊಬ್ಬರು ಹೃದಯಾಘಾತವಾಗುತ್ತೆ. ಎಲ್ಲವೂ ಕೂಡ ಜನಸಾಮಾನ್ಯರಿಗೆ ತಿಳಿದಿರುವಂಥ ವಿಷಯದ ನಡುವೆಯೂ ಕೂಡ ಕೆಲವೊಂದು ಸಾವುಗಳು ಅತ್ಯಂತ ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ. ಅದು ಕೂಡ ಇದೀಗ 2001ರಿಂದ 2025 ತನಕ ಆದಂಥ ಅಸಹಜ ಸಾವುಗಳ ಪ್ರಕರಣ, ಅಂದರೆ 1000ಕ್ಕೂ ಹೆಚ್ಚು ಅಸಹಜ ಸಾವುಗಳ ಪ್ರಕರಣವನ್ನು ತನಿಖೆ ಮಾಡ್ತಾ ಇರುವಂಥ ಎಸ್ಐಟಿಗೆ ಅನೇಕ ಗೊಂದಲವೂ ಕೂಡ ಕಾಡ್ತಾ ಇದೆ. ಮತ್ತು ಕೆಲವೊಂದು ವಿಶೇಷ ಪ್ರಕರಣವನ್ನು ಎತ್ತುಕೊಂಡು ಅದರ ಹಿಂದೆ ಇದೀಗ ಎಸ್ಐಟಿ ಬಿದ್ದು ತನಿಖೆಯನ್ನು ಮಾಡ್ತಾ ಇದೆ. ಇದರ ಮಧ್ಯೆ ಇವತ್ತು ಬೆಂಗಳೂರು ಪೋಸ್ಟ್ ಎನ್ನುವಂಥ ಪತ್ರಿಕೆ ತನ್ನ ವರದಿಯಲ್ಲಿ ಪ್ರಕಟ ಮಾಡಿದಂಥ ಒಂದು ಅನುಮಾನ ಇದೆಯಲ್ಲ, ಅದು ಈಗ ಎಲ್ಲೆಡೆ ಸದ್ದನ್ನು ಮಾಡ್ತಾ ಇದೆ. ನೋಡಿ, ನಮ್ಮ ದೇಶಕ್ಕೆ ಕೊರೋನಾ ವೈರಸ್ ಅಟ್ಟಹಾಸ ಮೆರಿತಾ ಇರುವಾಗ, ಅದರಲ್ಲೂ 2019 ಕೋವಿಡ್-19 ಅಟ್ಯಾಕ್ ಆದಾಗ ಅದು ಡಿಸೆಂಬರ್ ಟೈಮಿಗೆ ಅಟ್ಯಾಕ್ ಆಗುತ್ತೆ, ಅಂದರೆ ಬರುತ್ತೆ ನಮ್ಮ ದೇಶಕ್ಕೆ. ಅದಾದ ನಂತರ 2020ಕ್ಕೆ ಅದರ ಅಟ್ಟಹಾಸ ಯಾವ ಲೆವೆಲ್ಗೆ ಇರುತ್ತೆ ಅಂದರೆ ಸರ್ಕಾರವೇ ಬೆಚ್ಚಿ ಬೀಳುತ್ತೆ ಮತ್ತು ಸಾವಿರಾರು ಲಕ್ಷಾಂತರ ಜನ ಸಾವನ್ನಪ್ಪುವ ಒಂದು ಭಯದಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜೊತೆ ಮಾತಾಡಿ ನಮ್ಮ ಕೇಂದ್ರ ಸರ್ಕಾರ ಕಂಪ್ಲೀಟ್ ಲಾಕ್ಡೌನನ್ನು ಮಾಡುತ್ತೆ. ಆ ಲಾಕ್ಡೌನಿಗೆ ಮತ್ತೊಂದು ಹೆಸರೇ ಕರ್ಫ್ಯೂ ಅಂತ. ನೋಡಿ, ಕರ್ಫ್ಯೂ ಆದಾಗ ಯಾರು ಓಡಾಡಬಾರ್ದು ಎನ್ನುವಂಥ ಒಂದು ಸ್ಥಿತಿ ಇರುತ್ತಲ್ಲ, ಅಂಥ ಒಂದು ಸ್ಥಿತಿ ಕೇಂದ್ರ ಸರ್ಕಾರ ಇಡೀ ದೇಶಕ್ಕೆ ಲಾಕ್ಡೌನ್ ಹೇರುತ್ತೆ. ಅದರಲ್ಲೂ ನಾನು ಲಾಕ್ಡೌನ್ ಫೇಸನ್ನು ಯಾವಾಗ ಆಯಿತು ಎನ್ನುವುದನ್ನು ಆಮೇಲೆ ಹೇಳ್ತೀನಿ. ಅದಕ್ಕೂ ಮೊದಲು ಆ ಲಾಕ್ಡೌನ್ ಕಾಲದಲ್ಲೂ ಕೂಡ ಧರ್ಮಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಧರ್ಮಸ್ಥಳದಲ್ಲಿ ಅಸಹಜ ಸಾವಾಗಿದೆ ಅಂದರೆ ಇದು ಅನೇಕ ಗೊಂದಲಗಳಿಗೆ ಅನುವು ಮಾಡಿಕೊಡುತ್ತೆ. ಅದರಲ್ಲೂ ಮುಖ್ಯವಾಗಿ ಒಂದು ಬಾಹುಬಲಿ ಬೆಟ್ಟದಲ್ಲಿ ಸಾವಾಗುತ್ತೆ, ಮತ್ತೊಂದು ಧರ್ಮಸ್ಥಳದ ಅರಣ್ಯ ಪ್ರದೇಶದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಆದರೆ ಮುಖ್ಯವಾಗಿ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಬರುವಂಥ ಧರ್ಮಸ್ಥಳದ ಒಂದು ಅಡ್ಮಿನಿಸ್ಟ್ರೇಷನ್, ಅಂದರೆ ಆಡಳಿತ ಮಂಡಳಿಯ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಮ್ಯೂಸಿಯಂನಲ್ಲಿ ಕಟ್ಟಡ ಕಾರ್ಮಿಕನಾದಂಥ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ರೂಪ್ ಚೇಂಜ್ ಮಾಡುವಾಗ ಬಿದ್ದು ಸಾವನ್ನಪ್ಪಿರುವ ಬಗ್ಗೆ ವರದಿಯಾಗಿದೆಯಲ್ಲ, ಅದು ಈಗ ಎಲ್ಲೆಡೆ ಅನುಮಾನವನ್ನು ಮಾಡಿಕೊಡ್ತಾ ಇದೆ. ನೋಡಿ, ನಾವು ಲಾಕ್ಡೌನನ್ನು ನೋಡ್ತಾ ಹೋದರೆ ಕೇಂದ್ರ ಸರ್ಕಾರ ಯಾವಾಗ ಲಾಕ್ಡೌನ್ ಮಾಡ್ತು, ಎಷ್ಟು ದಿನ ತನಕ ಲಾಕ್ಡೌನ್ ಇತ್ತು ಎನ್ನುವುದನ್ನು ಗಮನಿಸ್ತಾ ಹೋದರೆ, ಫಸ್ಟ್ ಫೇಸ್ನಲ್ಲಿ ಮಾರ್ಚ್ 25ರಿಂದ ಏಪ್ರಿಲ್ 14 ತನಕ, ಅಂದರೆ 21 ದಿನಗಳ ಕಾಲ ಲಾಕ್ಡೌನ್ ಇರುತ್ತೆ. ಎರಡನೇ ಹಂತ ಸೆಕೆಂಡ್ ಫೇಸ್ ಅಂದರೆ ಏಪ್ರಿಲ್ 15ರಿಂದ ಮೇ 3 ತನಕ 19 ದಿನಗಳ ಕಾಲ ಲಾಕ್ಡೌನ್ ಇರುತ್ತೆ. ಅದಾದ ನಂತರ ಫೇಸ್ 3 ಮೇ 4ರಿಂದ ಮೇ 17 ತನಕ 14 ದಿನಗಳ ಲಾಕ್ಡೌನ್ ಇರುತ್ತೆ. ಅವು ಕಂಟ್ರೋಲ್ ಆಗಲ್ಲ ಕೊರೋನಾ. ಅದಾದ ನಂತರ ಮೇ 18ರಿಂದ ಮೇ 31 ತನಕ ಮತ್ತೆ 14 ದಿನಗಳ ಕಾಲ ಲಾಕ್ಡೌನ್ ಇರುತ್ತೆ. ಆವಾಗ ಸ್ವಲ್ಪ ಕಡಿಮೆ ಆಗೋ ಹಂತಕ್ಕೆ ಬರುತ್ತೆ ಆ ಕೇಂದ್ರ ಸರ್ಕಾರ, ಅದು ರಾಜ್ಯ ಸರ್ಕಾರಕ್ಕೆ ಬಿಡುತ್ತೆ. ನೀವು ನಿಮ್ಮ ಆಯಾ ರಾಜ್ಯದ ಒಂದು ಪರಿಸ್ಥಿತಿಯನ್ನು ಇಟ್ಕೊಂಡು ನೀವು ಲಾಕ್ಡೌನ್ನ ಮುಂದುವರಿಸಬೇಕು ಎನ್ನುವಂಥ ಒಂದು ಪರ್ಮಿಷನ್ ಕೊಡುತ್ತೆ. ಆಗ ನಮ್ಮ ಮುಖ್ಯಮಂತ್ರಿ ಆಗಿದ್ದಂಥ, ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂಥ BS ಯಡಿಯೂರಪ್ಪನವರು, ಇಲ್ಲ, ಲಾಕ್ಡೌನನ್ನು ಮಾಡಲೇಬೇಕು ಮತ್ತು ಸ್ವಲ್ಪ ದಿನ ಮುಂದುವರಿಸುವ ಅನ್ನೋ ಕಾರಣಕ್ಕಾಗಿ ಜೂನ್ 1ರಿಂದ ಜೂನ್ 7 ತನಕ ಮತ್ತೆ 7 ದಿನಗಳ ಕಾಲ ಲಾಕ್ಡೌನ್ ಮುಂದುವರಿಸ್ತಾರೆ. ಹಾಗಾಗಿ ಸುಮಾರು 75 ದಿನಗಳ ಕಾಲ ನಮ್ಮ ರಾಜ್ಯ ಕಂಪ್ಲೀಟ್ ಲಾಕ್ಡೌನ್ ಆಗುತ್ತೆ. ಸುಮಾರು 70 ದಿನಗಳ ಕಾಲ ನಮ್ಮ ದೇಶ ಕೂಡ ಲಾಕ್ಡೌನ್ ಆಗುತ್ತೆ. 2.5 ತಿಂಗಳ ಕಾಲ ಹೇಗೆ ಲಾಕ್ಡೌನ್ ಇತ್ತಂದರೆ, ನೀವು ಸಂಜೆ ಸುಮಾರಲ್ಲ, ನೀವು ರೋಡೆಲ್ಲ ಖಾಲಿಯಾಗಿತ್ತು, ಯಾರೂ ಕೂಡ ಕಾಣ್ತಾ ಇರಲಿಲ್ಲ. ಯಾವುದಾದ್ರೂ ಸಂಘಟನೆ ನಿಮಗೆ ಏನಾದರೂ ಬಂದ್ಗೆ ಕರೆ ಕೊಟ್ಟಾಗ ನೂರಾರು ಜನ ಓಡಾಡ್ತಿರ್ತಾರೆ. ಆದರೆ ಲಾಕ್ಡೌನ್ ಆದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಇರ್ತಾಯಿದ್ರು. ಪ್ರತಿ ಮಕ್ಕಳನ್ನು ಕೂಡ ಅವರ ಮನೆಯವರು ಕೇರ್ ಮಾಡ್ತಾಯಿದ್ರು. ನಿಮ್ಗೆ ಆ ಲಾಕ್ಡೌನ್ ಪರಿಸ್ಥಿತಿಯನ್ನು ಹೇಳಬೇಕಂದ್ರೆ ನೋಡಿ, ಹೋಟೆಲ್ಗಳೆಲ್ಲ ಬಂದಾಗಿ ಪಾಪ ನಾಯಿ, ಕಾಗೆ, ಬೆಕ್ಕು ಅವುಗಳಿಗೆಲ್ಲ ಊಟನೇ ಸಿಕ್ತಿ ಹಸುವಿನಿಂದ ಸತ್ತೋಗ್ಬಿಟ್ಟು, ಜಾನುವಾರುಗಳು ಸತ್ತೋಗ್ಬಿಟ್ಟು, ಅಂಥ ಪರಿಸ್ಥಿತಿ ಇರುವಾಗ ಧರ್ಮಸ್ಥಳದಲ್ಲಿ ಸಾವಾಗತ್ತೆ. ಧರ್ಮಸ್ಥಳಕ್ಕೆ ಜನ ಹೋಗ್ತಾರೆ. ಅಂಥ ಒಂದು ಟಫ್ ರೂಲ್ಸ್ ಇದ್ರೂ ಕೂಡ ಧರ್ಮಸ್ಥಳಕ್ಕೆ ಜನ ಹೋಗ್ತಾರೆ. ಧರ್ಮಸ್ಥಳದಲ್ಲಿ ಒಂದು ಕಟ್ಟಡ ಕಾಮಗಾರಿ ಆಗುತ್ತೆ, ಅಲ್ಲಿನ ಮ್ಯೂಸಿಯಂನಿಂದ ಮೇಲೆ ಬಿದ್ದು ಸಾಯ್ತಾರೆ ಅಂದರೆ ಅದು ದೊಡ್ಡ ಅನುಮಾನವನ್ನು ಮಾಡಿಕೊಡುತ್ತೆ. ನೋಡಿ, ಮೊದಲ ಪ್ರಕರಣವನ್ನು ಗಮನಿಸ್ತಾ ಹೋದರೆ, ಧರ್ಮಸ್ಥಳದ ಬಾಹುಬಲಿ ಬೆಟ್ಟದಲ್ಲಿ ಒಂದು ಸಾವಾಗುತ್ತೆ. ಆ ಸಾವು ಉಲ್ಲೇಖವಾದ ಪ್ರಕಾರ UDR ನಂಬರ್ 17/2020 ಎನ್ನುವಂಥ UDRನಲ್ಲಿ ಸುಮಾರು 20ರಿಂದ 40 ವರ್ಷದ ಒಬ್ಬ ವ್ಯಕ್ತಿಯ ದೇಹ ಪತ್ತೆಯಾಗುತ್ತೆ. ಅದು ಮಾರ್ಚ್ 21ರಿಂದ ಏಪ್ರಿಲ್ 8ರ ವೇಳೆಯ ಮಧ್ಯದಲ್ಲಿ ಸಾವನ್ನಪ್ಪಿರುವ ಸಂಖ್ಯೆ ಅಲ್ಲಿ ವ್ಯಕ್ತವಾಗುತ್ತೆ. ಒಂದು ವೇಳೆ ಮಾರ್ಚ್ 21ಕ್ಕೆ ತೀರ್ಕೊಂಡಿದ್ರೆ, ಮಾರ್ಚ್ 21ರಿಂದ ಮಾರ್ಚ್ 25ರ ಒಳಗೆ ಅವನು ಸಾವನ್ನಪ್ಪಿರೋ ಸಂಖ್ಯೆ ವ್ಯಕ್ತವಾಗಿದ್ದರೆ ಆ ದೇಹ ಏಪ್ರಿಲ್ 8ರ ಸುಮಾರಿಗೆ ಯಾಕೆ ಸಿಕ್ತು? ಯಾಕೆ ಅಲ್ಲಿ ಜನ ಹೋಗ್ತಿದ್ರು ಕೂಡ ಆ ವ್ಯಕ್ತಿಯ ದೇಹ ಪತ್ತೆಯಾಗಿಲ್ಲ? ಯಾಕಂದರೆ ಅವಾಗ ಲಾಕ್ಡೌನ್ ಇರಲಿಲ್ಲ. ಮಾರ್ಚ್ 21ರಿಂದ ಮಾರ್ಚ್ 25 ತನಕ ಲಾಕ್ಡೌನ್ ಇರಲಿಲ್ಲ ಮತ್ತು ಅಲ್ಲಿ ದೇವಸ್ಥಾನಕ್ಕೆ ಜನ ಹೋಗ್ತಿದ್ರು. ಆ ಮಧ್ಯೆ ಹೋಗಿ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಅಥವಾ ಆ ವ್ಯಕ್ತಿಯ ಸಾವನ್ನಪ್ಪಿದರೆ ಯಾಕೆ ಆ ಟೈಮಲ್ಲಿ, ಆ 4 ದಿನಗಳ ಅವಧಿಯಲ್ಲಿ ಯಾಕೆ ಆ ವ್ಯಕ್ತಿಯ ದೇಹ ಜನರಿಗೆ ಪತ್ತೆ ಆಗಲಿಲ್ಲ?
ಅಕ್ಕಪಕ್ಕದವ್ರು ಯಾಕೆ ಅದನ್ನು ಗಮನಿಸಲಿಲ್ಲ ಎನ್ನುವಂಥ ಮೊದಲ ಸಂಖ್ಯೆ ಅನುಮಾನ ವ್ಯಕ್ತವಾಗುತ್ತೆ. ಓಕೆ, ಒಂದು ವೇಳೆ ಲಾಕ್ಡೌನ್ ಆದ ಮೇಲೆ ತೀರ್ಕೊಂಡ್ರೆ ಯಾಕೆ ಆ ವ್ಯಕ್ತಿ ದೇವಸ್ಥಾನಕ್ಕೆ ಹೋಗಿದ್ದ, ಯಾಕೆ ಅವನನ್ನು ಒಳಗೆ ಬಿಟ್ಕೊಂಡ್ರು, ಅಂದರೆ ಆ ಆವರಣಕ್ಕೆ ಯಾಕೆ ಬಿಟ್ಕೊಂಡ್ರು? ಒಂದು ವೇಳೆ ಆ ವ್ಯಕ್ತಿ ಕಣ್ಣು ತಪ್ಪಿಸಿ ಆ ಆವರಣಕ್ಕೆ ಹೋಗಿ, ಬಾಹುಬಲಿ ಬೆಟ್ಟದ ಆವರಣಕ್ಕೆ ಹೋಗಿ ಅಥವಾ ಅಕ್ಕಪಕ್ಕದಲ್ಲಿ ಹೋಗಿ ಸಾವನ್ನಪ್ಪಿದ್ರೆ ಯಾರೂ ಹೋಗದಂಥ ಪರಿಸ್ಥಿತಿಯಲ್ಲಿ ಮತ್ತೊಬ್ಬರು ಹೋಗಿ ಅದನ್ನು ಹೇಗೆ ಪತ್ತೆ ಹಚ್ಚಿದ್ರು? ಯಾಕಂದರೆ ಲಾಕ್ಡೌನ್ ಅನ್ಕೊಳ್ಳಿ ಎಲ್ಲವೂ ಬಂದಾಗಿರುತ್ತೆ. ಓಕೆ, ಅಲ್ಲೇನೋ ಸೆಕ್ಯೂರಿಟಿ ಗಾರ್ಡನು ಕಣ್ಣು ತಪ್ಪಿಸಿ ಹೋಗಿ ತೀರ್ಕೊಂಡ್ರು, ಅದಾದ ನಂತರ ಸೆಕ್ಯೂರಿಟಿ ಗಾರ್ಡುಗಳು ಅಥವಾ ದೇವಸ್ಥಾನದ ಅಕ್ಕಪಕ್ಕ ಯಾರೋ ಒಬ್ರು ಇರ್ತಾರಲ್ಲ ಕಾಯಲಿಕ್ಕೆ, ಅವ್ರು ನೋಡಿದ್ರು ಎನ್ನುವುದಾದ್ರೂ ಕೂಡ ಇದು ದೊಡ್ಡ ಅನುಮಾನಕ್ಕೆ ಕಾರಣವಾಗುತ್ತೆ. ಓಕೆ, ಇದನ್ನು ಒಂದು ಹಂತದಲ್ಲಿ ಓಕೆ ಕಣ್ಣು ತಪ್ಪಿಸಿ ಹೋಗಿದ್ರು, ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ಗಳು ಅದನ್ನು ನೋಡಿದ್ರು ಎನ್ನುವುದನ್ನು ಒಪ್ಕೊಳ್ಳೋಣ. ಆದರೆ ಎರಡನೇ ಕೇಸ್ ಇದೆಯಲ್ಲ, ಅದು ಕೇಸ್ ದಾಖಲಾಗಿದ್ದು ಅಂದರೆ UDR ನಂಬರ್ 19/2020. ಆ ವ್ಯಕ್ತಿ ಉತ್ತರ ಕನ್ನಡ ಜಿಲ್ಲೆಯವರು, ವಯಸ್ಸು 47, ಅವರ ಹೆಸರು ಸಂಜೀವ್ ಅಂತ. ಅವರು ಮೇ 15ಕ್ಕೆ ಧರ್ಮಸ್ಥಳದ ಆಡಳಿತ ಮಂಡಳಿಯ ಕಾರು ಮ್ಯೂಸಿಯಂನ ಒಂದು ರೋಪನ್ನು ಚೇಂಜ್ ಮಾಡುವ ಸಂದರ್ಭದಲ್ಲಿ ಕಟ್ಟಡದ ಮೇಲಿಂದ ಕೆಳಗೆ ಬಿದ್ದು ಸಾವನ್ನಪ್ಪಿರುತ್ತಾರೆ ಅನ್ನುವಂಥ UDR ದಾಖಲಾಗುತ್ತೆ. UDR ನಂಬರ್ 19/2020. ಇದು ಈಗ ಪ್ರಮುಖ ಒಂದು ಕುತೂಹಲ ಮತ್ತು ಅನುಮಾನಕ್ಕೆ ಕಾರಣವಾಗಿದೆ. ಇಡೀ ಪ್ರಪಂಚ, ಇಡೀ ನಮ್ಮ ದೇಶ ಕೊರೋನಾ ಮಹಾಮಾರಿಯನ್ನು ಹೊರಡಿಸಲೇಬೇಕು, ವ್ಯಾಕ್ಸಿನ್ ಹಾಕ್ಸ್ಕೊಳ್ಬೇಕು ಎನ್ನುವಂಥ ಅನೇಕ ಕಟ್ಟಪ್ಪಣೆ ಅಥವಾ ನಿಯಮಗಳನ್ನ ಜಾರಿಗೆ ಮಾಡಿದರೂ ಕೂಡ ನೋಡಿ, ಕಟ್ಟಡ ಕಾರ್ಮಿಕರಿಗೆ ಕಷ್ಟ ಆಗುತ್ತೆ, ಬೇರೆ ಕಾರ್ಮಿಕರಿಗೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಸರ್ಕಾರ ಬೇರೆ ಯೋಜನೆಗಳನ್ನು ಕೊಡ್ತು. ಕಟ್ಟಡ ಕಾರ್ಮಿಕರಿಗೆ ಸ್ವಲ್ಪ ಸ್ಟೈಪಂಡ್ ಕೊಡ್ತು, ಮಹಿಳೆಯರಿಗೆ ಸ್ವಲ್ಪ ಹಣವನ್ನು ಕೊಡ್ತು, ಜೊತೆಗೆ ಅಕ್ಕಿ ಜಾಸ್ತಿ ಕೊಡ್ತು, 5 kg ಕೊಡುವಂಥ ಅಕ್ಕಿ 10 kg ಅಕ್ಕಿ ಕೊಡ್ತು, ಜೊತೆಗೆ ಬೇರೆ ವಿಷಯಗಳಲ್ಲಿ ಕನ್ಸೆಷನ್ ಕೂಡ ಕೊಡ್ತು. ಯಾಕಂದರೆ ಯಾರೂ ಏನೂ ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು. ಮೆಡಿಕಲ್ ಕಿಟ್ಸನ್ನು ಕೊಡ್ತು. ರಾಜ್ಯ ಸರ್ಕಾರ ಅಥವಾ ಬೇರೆ MLA MP ಗಳು ಕೂಡ ಮನೆಗೆ ಹೋಗಿ ಕೆಲವೊಂದು ಏರಿಯಾಕ್ಕೆ ಕರೆದು ಅವರಿಗೆ ಫುಡ್ ಕಿಟ್ಟನ್ನು ಕೊಡುವಂಥ ಒಂದು ಕಾರ್ಯವನ್ನು ಕೂಡ ಮಾಡಿದ್ರು. ಮತ್ತು ಮೆಡಿಕಲ್ ಎಮರ್ಜೆನ್ಸಿ ಮನೆ ಬಾಗಿಲಿಗೆ ಬರ್ತಾಯಿತ್ತು. ಜೊತೆಗೆ ಒಂದು ಗಲ್ಲಿಯ ಊರು ಮತ್ತೊಂದು ಗಲ್ಲಿಗೆ ಹೋಗಬಾರ್ದು, ಎಲ್ಲವೂ ಕೂಡ ಬ್ಯಾರಿಕೇಡ್ ಹಾಕಿ ಲಾಕ್ಡೌನ್ ಮಾಡಿದ್ರು. ಮತ್ತು ಒಂದು ವೇಳೆ ಯಾರಾದರೂ ಮನೆಯಲ್ಲಿ ಕೊರೋನಾ ವೈರಸ್ ಇರುವಂಥ ವ್ಯಕ್ತಿ ಕಂಡು ಬಂದರೆ ಆ ವ್ಯಕ್ತಿಯ ಮನೆಯನ್ನು ಸೀಲ್ ಡೌನ್ ಮಾಡುವಂಥ ಒಂದು ಹಂತ ಕೂಡ ಇತ್ತು. ಆದರೂ ಕೂಡ ಧರ್ಮಸ್ಥಳದ ಆಡಳಿತ ಮಂಡಳಿಗೆ ಬರುವಂಥ ಒಂದು ಕಾರ್ ಮ್ಯೂಸಿಯಂನ ಮೇಲಿನ ರೂಪನ್ನು ಚೇಂಜ್ ಮಾಡುವಂಥ ಕೆಲಸ ಯಾಕೆ ಬೇಕಿತ್ತು, ಯಾಕೆ ಇಲ್ಲಿ ರೂಲ್ಸ್ ಬ್ರೇಕ್ ಆಯಿತು ಎನ್ನುವಂಥ ಅನುಮಾನ ದೊಡ್ಡದಾಗಿ ಕಾಡ್ತಾ ಇದೆ. ಅದು ಕೂಡ ಬೆಂಗಳೂರು ಪೋಸ್ಟ್ ತನ್ನ ವರದಿಯಲ್ಲಿ ಪ್ರಕಟ ಮಾಡಿದೆ. ಮೂರನೇದು, ಧರ್ಮಸ್ಥಳದ ಅರಣ್ಯ ಪ್ರದೇಶದಲ್ಲಿ UDR ನಂಬರ್ 21/2020 ಎನ್ನುವಂಥ UDRನಲ್ಲಿ, ಅಂದರೆ 20/2020 ಎನ್ನುವಂಥ UDR ಸಂಖ್ಯೆಯಲ್ಲಿ ಒಂದು ಧರ್ಮಸ್ಥಳದ ಅರಣ್ಯ ಪ್ರದೇಶದಲ್ಲಿ ಮೈಸೂರಿನ HD ಕೋಟೆಯ ಒಬ್ಬ ನಿವಾಸಿ ಪುಟ್ಟೇಗೌಡ, ಅವರ ವಯಸ್ಸು 59. ಅವರು ಧರ್ಮಸ್ಥಳದ ಅರಣ್ಯ ಪ್ರದೇಶದಲ್ಲಿ ಸಾವನ್ನಪ್ಪಿರ್ತಾರೆ, ನೇಣು ಬಗೆದುಕೊಂಡು ಸಾವನ್ನಪ್ಪಿರ್ತಾರೆ ಎನ್ನುವಂಥ ಒಂದು UDRನಲ್ಲಿ ಕೂಡ ಉಲ್ಲೇಖವಾಗಿದೆ. ಹಾಗಾದರೆ ಮೈಸೂರಿನಿಂದ ಧರ್ಮಸ್ಥಳದ ಅರಣ್ಯ ಪ್ರದೇಶಕ್ಕೆ ಹೋಗಿ ಅವರು ಆತ್ಮಹತ್ಯೆ ಮಾಡಿಕೊಂಡ್ರೆ ಹೇಗೆ ಹೋದರು? ಲಾಕ್ಡೌನ್ ಅಂದ ಕೂಡಲೇ ಒಂದು ಸೈಕಲ್ ಕೂಡ ಅಡ್ಡಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಂಥದ್ರಲ್ಲಿ ಯಾವ ಬಸ್ಸು ಕೂಡ ಇರಲಿಲ್ಲ, ಯಾವ ಟ್ರಾವೆಲಿಂಗ್ ಏಜೆನ್ಸಿ ಕೂಡ ಇರಲಿಲ್ಲ, ಯಾವ ವೆಹಿಕಲ್ ಕೂಡ ಇರಲಿಲ್ಲ, ಮೆಡಿಕಲ್ ಎಮರ್ಜೆನ್ಸಿ ಆಂಬ್ಯುಲೆನ್ಸ್ಗಳನ್ನ ಬಿಟ್ಟು. ಆದರೂ ಕೂಡ HD ಕೋಟೆಯಿಂದ ಆ ಲಾಕ್ಡೌನ್ ಟೈಮಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಹೇಗೆ ಆತ್ಮಹತ್ಯೆ ಮಾಡಿಕೊಂಡ್ರು? ಒಂದು ವೇಳೆ ಧರ್ಮಸ್ಥಳದವರು ಏನಾದರೂ ಬೇರೆ ಕೆಲಸ ಮಾಡ್ತಾಯಿದ್ರಾ, ಅಂದರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರಾ? ಅಂಥ ಪರಿಸ್ಥಿತಿಯಲ್ಲಿ ಹೇಗೆ ಅವರು ಬೆಟ್ಟಕ್ಕೆ ಹೋಗಿ ಆತ್ಮಹತ್ಯೆ ಮಾಡಿಕೊಂಡ್ರು? ಮತ್ತು ಆ ಬೆಟ್ಟದಲ್ಲಿ ಇರುವಂಥ ದೇಹ ಅದು ಹೇಗೆ ಸಿಕ್ತು ಅಷ್ಟು ಬೇಗ? ಇವೆಲ್ಲವೂ ಕೂಡ ಅನುಮಾನಕ್ಕೆ ಕಾರಣವಾಗಿದೆ. UDR ನಂಬರ್ 17/2020 ಆಗಿರ್ಬೋದು, UDR 19/2020 ಆಗಿರ್ಬೋದು, ಅಥವಾ UDR 20/2020 ಆಗಿರ್ಬೋದು. ಈ 3 ಪ್ರಕರಣಗಳಲ್ಲಿ ಧರ್ಮಸ್ಥಳದ ಕಾರ್ ಮ್ಯೂಸಿಯಂನ ಮೇಲೆ ರೋಪನ್ನು ಚೇಂಜ್ ಮಾಡುವಾಗ ಅಲ್ಲಿ ಮೇಲಿಂದ ಜಾರಿ ಬಿದ್ದು ಸಾವನ್ನಪ್ಪಿರುವಂಥ ಸಂಜೀವ್ ಅವರ ಒಂದು ಸಾವಿದೆಯಲ್ಲ, ಅದು ಈಗ ದೊಡ್ಡದಾದಂಥ ಅನುಮಾನಕ್ಕೆ ಮತ್ತು ರೂಲ್ಸ್ ಬ್ರೇಕ್ ಕಾಯ್ತಾ ಎನ್ನುವಂಥ ಅನುಮಾನ ಕೂಡ ಕಾಡ್ತಾ ಇದೆ. ಯಾಕಂದರೆ ಇಡೀ ಜಗತ್ತು, ಅದರಲ್ಲೂ ನಮ್ಮ ಭಾರತ ಅತ್ಯಂತ ಕಠಿಣ ನಿರ್ಣಯವನ್ನು ಕೈಗೊಂಡು ಲಾಕ್ಡೌನ್ ಅನ್ನುವಂಥ ಹೆಸರನ್ನೇ ಚೇಂಜ್ ಮಾಡಿ ಕರ್ಫ್ಯೂವನ್ನು ವಿಧಿಸಿ 75 ದಿನಗಳ ಕಾಲ ಎಮರ್ಜೆನ್ಸಿ ಕರ್ಫ್ಯೂವನ್ನು ವಿಧಿಸಿದ್ರು ಕೂಡ ಧರ್ಮಸ್ಥಳದಲ್ಲಿ ಯಾಕೆ ಕಾಮಗಾರಿಗೆ ಅನುಮತಿ ಕೊಟ್ಟವರು, ಯಾಕೆ ಇಲ್ಲಿ ರೂಲ್ಸ್ ಬ್ರೇಕ್ ಆಯ್ತಾ ಅಲ್ವಾ ಎನ್ನುವಂಥ ಅನುಮಾನ ಕೂಡ ಕಾಡುತ್ತೆ. ಇವೆಲ್ಲವೂ ಕೂಡ SIT ತಂಡ ತನ್ನ ತನಿಖೆಯಿಂದ ಒಂದು ಎಲ್ಲವನ್ನು ಕೂಡ ಬಹಿರಂಗಪಡಿಸಬೇಕಾಗುತ್ತೆ. ಯಾಕಂದರೆ ಈಗಾಗಲೇ 200ಕ್ಕೂ ಹೆಚ್ಚು ವ್ಯಕ್ತಿಗಳಿಗೆ SIT ನೋಟಿಸನ್ನು ಕೊಟ್ಟು ವಿಚಾರಣೆಯನ್ನು ಮಾಡ್ತಿದೆ. ಅದು ಧರ್ಮಸ್ಥಳ ಪೊಲೀಸರಿಗಿರ್ಬೋದು, ಧರ್ಮಸ್ಥಳ ಮೇಲ್ವಿಚಾರಕರಿಗಿರ್ಬೋದು, ಬೇರೆ ಸಾವನ್ನಪ್ಪಿದವರ ಸಂಬಂಧಿಕರಾಗಿರ್ಬೋದು, ಇವೆಲ್ಲರೂ ಕೂಡ ನೋಟಿಸ್ ಕೊಟ್ಟು ತನ್ನ ತನಿಖೆಯನ್ನು ಚುರುಕು ಮಾಡಿದೆ. ಇದರ ಮಧ್ಯೆ ಇದೀಗ ಬೆಂಗಳೂರು ಪೋಸ್ಟ್ ತನ್ನ ವರದಿಯಲ್ಲಿ ಪ್ರಕಟ ಮಾಡಿದಂಥ ವರದಿ ಇದೆಯಲ್ಲ, ಅದು ಈಗ ಅನೇಕ ಕುತೂಹಲಗಳಿಗೆ ಕಾರಣವನ್ನು ಎಡೆ ಮಾಡಿಕೊಟ್ಟಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.